ಹಲೋ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವಿಡಿಯೋ ತನ್ನ ಪ್ರಶಾಂತ್ ಅಂತಂದರೆ ಇದೊಂದು ಮಿನಿ ವಿಡಿಯೋ ಆಗಿರುತ್ತದೆ. ಕಂಪ್ಲೀಟಾಗಿ ಪೂರ್ತಿ ಇಷ್ಟ ಆದರೆ ಕಂಪ್ಲೀಟಾಗಿ ನೋಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಿಗಾದ್ರೂ ಮೊಲಗಳು ಬೇಕಿದ್ರೆ, ಮೊಲಗಳು ಸಾಕೋಕ್ಕೆ ಆಸಕ್ತಿ ಇರೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊಲಗಳು ಬೇಕಾದರೆ ಬಂದು ತೊಗೊಂಡೋಗಿ ಸ್ಪಾಟಲ್ಲಿ ನೋಡಿ. ಮತ್ತು ಇವತ್ತೇನಪ್ಪ ಬೆಳಗ್ಗೆ ವಿಶೇಷ ಅಂತಂದರೆ ಮಾಮೂಲಿ ನಮ್ಮದು ದನೆ ಮೇಲೆ ಇಟ್ಕೊಬರೋ ಕೆಲಸ ಕಂಪ್ಲೀಟಾಗಿ ಡೇ ಇದ್ದೇ ಇರುತ್ತೆ. ಇದೇನಪ್ಪ ಕಾಣಿಸ್ತಿರೋದು ಅಂತಂದರೆ ಬೆಳಗ್ಗೆ ವ್ಯೂ ಅಂದರೆ ಹಳ್ಳಿಗಳ ಕಡೆ ಯಾವ ಥರ ವಾತಾವರಣ ಇರುತ್ತೆ, ವಾತಾವರಣ ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಗೆ ಇನ್ನೂ ಇವತ್ತು ಬಿಸಿಲಿಲ್ಲ, ಅದ್ರ ಕಾರಣ ಈ ಥರ ಮಾಡ ಮುಚ್ಕೊಂಡು ಈ ಥರ ವೆದರ್ ಇದೆ. ಮತ್ತು ಇಲ್ಲಿ ಕಾಣಿಸ್ತಿರೋದು ನನ್ನ ಫಾರಮ್ ಒಳಗಡೆ ಎಂಟ್ರಿ ಕೊಟ್ಟಿಟ್ಕೇನೆ ನಾಟಿಗಳು ಮೇಯ್ತಾ ಇರ್ತಿದ್ದಾರೆ. ನಾಟಿಗಳು ಮೇಯ್ತಾ ಇರುತ್ತೆ. ಇಲ್ಲಿ ಕಟ್ಟಿರೋದೇನಪ್ಪ ಅಂತ ನೀವು ಕೇಳೋದಾದರೆ, ಇದನ್ನ ಕೋಳಿಗಳು ಮಳೆ ಬಂದಾಗ ಇಲ್ಲ ಅಂತಂದರೆ ನೀಟಾಗಿ ಮಳೆ ಬಂದಾಗ ಇಲ್ಲ ಅಂತಂದರೆ ಅದಕ್ಕಾಗಿ ಏನಾದರೂ ಬಂದಾಗ ನೀಟಾಗಿ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಆ ಟೈಮ್ಗೆ ಈ ಥರ ಇರಲಿ ಅಂತ ಕಟ್ಟಿರೋದು ಅಷ್ಟೇ ಫ್ರೆಂಡ್ಸ್. ಇನ್ನೇನಿಲ್ಲ, ಬಾಕಿ ಉದ್ದೇಶ ಏನಿಲ್ಲ. ಇದನ್ನ ನೀಟಾಗಿ ಕಟ್ಟಾದ್ಮೇಲೆ 6 ಗಂಟೆಗೆ ಕೋಳಿ ಬಿಟ್ಟಿರ್ತೀವಿ. 6 ಗಂಟೆಯಿಂದ ಸಾಯಂಕಾಲ 7:30ವರೆಗೂ ಕೋಳಿ ಹೊರಗಡೆ ಇರುತ್ತೆ ಫ್ರೆಂಡ್ಸ್. ಯಾವುದೇ ರೀತಿ ಅಲ್ಲಿವರೆಗೂ ಒಳಗಡೆ ಕೂಡೋಕ್ಕಾಗಲಿ ಯಾವುದು ಮಾಡೋಕ್ಕಾಗಲ್ಲ. ಇಲ್ಲಿ ಕಾಣಿಸ್ತಿರೋ ನಿಮಗೆ 5 ದಿನದ ಪ್ಯೂರ್ ನಾಟಿ ಕೋಳಿ ಮರಿಗಳು. ಇದರಲ್ಲಿ ಏನಪ್ಪ ಕೆಲಸ ಅಂತಂದರೆ, ಇಲ್ಲಿ ಕೆಳಗಡೆ ಇರೋ ಪೇಪರೆಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಅದೇ ಕೆಲಸ. ಅದಕ್ಕೆ ಈ ಥರ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀವಿ. ಕ್ಲೀನ್ ಮಾಡಿರೋ ಪೇಪರಲ್ಲಿ ತೆಗೆದು ಈಚೆಗೆ ತೊಗೊಂಡಾಗ ಹಾಕಬೇಕು. ಈಚೆಗೆ ಹಾಕ್ತಾ ಇದ್ದರೆ ಇದು ಯಾಕಪ್ಪ ಎತ್ತುತ್ತಾ ಇರೋದು ಅಂತಂದರೆ, ಕೆಳಗಡೆ ಪಿಕ್ಕೆ ಇಟ್ಕೊಂಡೋದಿಲ್ಲ. ಏನು ಮಾಡುತ್ತೆ ಅಂದರೆ ಅದ್ರ ಪಿಕ್ಕಿನ ಅದೇ ತಿಂತಿರುತ್ತೆ. ಇದನ್ನ ತೊಗೊಂಡೋಗಿ ನೀಟಾಗಿ ಬೆಂಕಿಗೆ ಹಾಕಬೇಕು. ಇಲ್ಲ ಅಂತಂದರೆ ಆ ಕಡೆ ಈ ಕಡೆ ಎಲ್ಲ ಓಡೋಗ್ಬಿಡುತ್ತದೆ. ಅದಕ್ಕೋಸ್ಕರ ಇಲ್ಲಿ ಕಾಣಿಸ್ತಿರೋದೇನಪ್ಪ ಅಂದರೆ, ಒಂದು ಕೋಳಿ 50 ಮರಿ ಸಾಕ್ತಿದೆ. ಅಂದರೆ ಈ ಕೋಳಿ ಕಾಣಿಸ್ತಾ ಇರೋದು ನಿಮಗೆ, ಇದು ಪೂರ್ತಿ 4 ಕೋಳಿ ಮರಿಗಳನ್ನ ಸೇರಿ ಒಂದೇ ಕೋಳಿ ಬಿಟ್ಟಿದ್ದೀವಿ. ಇದು 50 ಮರಿನ ಕಂಪ್ಲೀಟಾಗಿ ಮೇಯಿಸ್ತಿದೆ ಫ್ರೆಂಡ್ಸ್. ಇದು ಕಂಪ್ಲೀಟಾಗಿ ಮೇಯಿಸ್ತಾ ಇರೋದ್ರಿಂದ ಈ ಥರ ಕೋಳಿಗಳು 4-5 ಇದ್ದರೆ ನಮ್ಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ. ಈ ಥರ 4-5 ಕೋಳಿ ಮರಿನ ಒಂದೇ ಕೋಳಿ ಹತ್ರ ಬಿಟ್ಟರೆ ಈ ಥರ ಯಾವುದೇ ರೀತಿ ಕಸ್ತಂತಲೇ ನೀಟಾಗಿ ಈ ಥರ ನೀಟಾಗಿ ಸಾಕ್ತಿದೆ ಫ್ರೆಂಡ್ಸ್. ಇದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿ ಸಾಕ್ತಿದೆ. ಮತ್ತು ಯಾವುದೇ ರೀತಿ ಕಚ್ಚೋದಾಗಲಿ ಏನು ಮಾಡ್ತಾಯಿಲ್ಲ. ಬೇರೆ ಕೋಳಿಗಳಾದರೆ ಕಚ್ಚಾಕ್ಬಿಡುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ಇವತ್ತು ಮೊಲಿನ ಕಸ ಕ್ಲೀನ್ ಮಾಡೋದು ಅಂದರೆ ದಿನ 1-2 ಮಂಕ್ರಿ ನೀಟಾಗಿ ಕಸ ಬಿದ್ದೇ ಬೀಳುತ್ತೆ. ಅದನ್ನು ನೀಟಾಗಿ ಸೈಡ್ ಹತ್ರ ಇರೋದು ಎಲ್ಲ ಕ್ಲೀನ್ ಮಾಡಬೇಕು. ಈ ಕೋಳಿ ಸುಮ್ಮನೆ ಏನಪ್ಪ ಅಂತಂದರೆ ಹೋಗ್ಬಿಟ್ಟು ಅದ್ರ ಮೇಲ್ಗಡೆ ಮೊಟ್ಟೆ ಇಕ್ಕಕ್ಕೆ ಹೋಗೈತಿ. ಇವತ್ತು ಮೊಲಿಗೆ ಬೋನ್ ಮೇನಿದೆ, ಬೋನ್ ಮೇಲೆ ಇಕ್ಕಕ್ಕೆ ಹೋಗಿರೋದು ಇವತ್ತು ಮೊಟ್ಟೆನ. ಅದಲ್ಲಂತಲೇ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಲೇಬೇಕು. ಕ್ಲೀನ್ ಮಾಡಲಿಲ್ಲ ಅಂತಂದರೆ ಯೂರಿನ್ ಫಂಗಸ್ಸು ಮತ್ತು ಮೊಲಿಗೆ ರೋಗಗಳು ಮತ್ತು ಕಡ್ಡಾಯವಾಗಿ ರೋಗಗಳು ಬರಬಾರ್ದು ಅಂತಂದರೆ ನೀಟಾಗಿ ಡೇ ಟು ಡೇ ಕಸ ಕ್ಲೀನ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಗಲೀಜಾಗದೇ ಇರೋ ಥರ ನೀಟಾಗಿ ಕೆಳಗಡೆ ಎಲ್ಲೆಲ್ಲಿದೆ ಅದೆಲ್ಲ ನೀಟಾಗಿ ಕಸ ಕ್ಲೀನ್ ಮಾಡಲೇಬೇಕು. ಡೈಲಿ 2-3 ಮಂಕ್ರಿ ಕಸ ಆಗುತ್ತೆ. ನೀಟಾಗಿ ಕಸ ಕ್ಲೀನ್ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್. ಇಲ್ಲ ಅಂತಂದರೆ ಕಸ ಕ್ಲೀನ್ ಮಾಡಲಿಲ್ಲ ಅಂತಂದರೆ ನಮ್ಗೆ ರೋಗಗಳು ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಅದೆಲ್ಲ ಆದಮೇಲೆ ಇಲ್ಲೊಂದು ಕೋಳಿ ಸುಮ್ಮನೆ ಏನಪ್ಪ ಅಂತಂದರೆ ಇದು ಬಂದು ಇಲ್ಲಿ ಮೊಟ್ಟೆ ಇಕ್ತೈತೆ. ನಾವು ನಾಟಿ ಕೋಳಿಗಳನ್ನ ಸಾಕಿರ್ತೀವಿ. ನಾಟಿ ಕೋಳಿ ಎಲ್ಲಿ ಮೊಟ್ಟೆ ಇಕ್ಕುತ್ತೆ ಅಂತಲೇ ಗೊತ್ತಾಗಲ್ಲ. ಒಂದೊಂದು ಟೈಮ್ ಎಲ್ಲೆಲ್ಲಿ ಬೇಕು ಅಲ್ಲೇ ಮೊಟ್ಟೆ ಕೊಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸುಮ್ಮನೆ ಅಂತ ಹೇಳ್ತಾರೆ. ಅದನ್ನು ಯಾವುದೇ ರೀತಿ ಉದ್ದೇಶ ಇಲ್ಲ. ಅದಾದಮೇಲೆ ತಿರ್ಗಾ ಮರಿಗಳದ್ದು ಕಸ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿದೆ. ಈ ಥರ ಕಾಣಿಸಿದ್ಮೇಲೆ ಈ ಥರ ಜೋಳನ ನೀಟಾಗಿ ಕೆದಿ ಕೊಡಬೇಕು. ಇಲ್ಲಿ ಒಂದೇ ಒಂದು ಕಸನೂ ಇರಬಾರ್ದು. ಆ ಕಸ ಇಲ್ಲದಿರೋ ಥರ ಕ್ಲೀನ್ ಮಾಡ್ಕೊಡ್ಬೇಕು ಫ್ರೆಂಡ್ಸ್. ಅದೇ ಇವತ್ತಿನ ಡ್ಯೂಟಿ. ಅದೆಲ್ಲ ಕ್ಲೀನ್ ಮಾಡಬೇಕು. ನಂಗೆ ಜಾಸ್ತಿ ಹೇಳೋಕ್ಕೆ ಬರಲ್ಲ, ಅಂದರೆ ಜಾಸ್ತಿ ವಿಡಿಯೋದಲ್ಲಿ ಕೊರೆಯೋಕ್ಕೆ ಬರಲ್ಲ. ಇರೋದಷ್ಟೇ ಮೇನ್ ವಿಚಾರಗಳು ಮಾತ್ರ ಹೇಳಿದ್ದೀನಿ. ಕಂಪ್ಲೀಟಾಗಿ ಆದಷ್ಟು ಕಂಪ್ಲೀಟಾಗಿ ನೋಡಿ. ಅಂದರೆ ಇಲ್ಲಿ ಕೆಟ್ಟ ತುಂಬ ಮಡಗಲೇಬೇಕು, ಮತ್ತು ಲೈಟ್ಗಳಿರಬೇಕು, ಕರೆಂಟ್ ನೀಟಾಗಿರಬೇಕು, ಕಾವಿರಬೇಕು ಮರಿಗಳಿಗೆ. ಮತ್ತು ಇದೇನಪ್ಪ ಅಂತಂದರೆ ಇದೊಂದು ಮರಿ ನಾವೇನು ಮಾಡಿದ್ರು ಮಾಡ್ತಾಯಿತ್ತು. ಅದಕ್ಕೋಸ್ಕರ ಇದು ವಿಡಿಯೋ ಮಾಡಿರೋದು, ಇನ್ನೇನು ಉದ್ದೇಶ ಇಲ್ಲ.